ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಆಲೂಗಡ್ಡೆ ಮತ್ತು ಪಾಲಕ್ಕಿನಿಂದ ಒಂದು ಸಿಂಪಲ್ ಆದ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಒಂದು ಪ್ಯಾನಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಂಡೆ. ಒಗ್ಗರಣೆಗೆ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆಯಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಹಾಗೆ ನಾನಿಲ್ಲಿ ಇದಕ್ಕೆ ಸಾಸಿವೆ ಮತ್ತು ಒಂದು 4 ಎಸಳಾಗುವಷ್ಟು ಬೆಳ್ಳುಳ್ಳಿ ಕೂಡ ಹಾಕಿಕೊಂಡೆ. ನಂತರ ಇಲ್ಲಿ ಕರಿಬೇವು ಸೊಪ್ಪು ಹಾಕಿ ನಾರ್ಮಲಾಗಿ ಒಗ್ಗರಣೆ ಅಂತೂ ರೆಡಿ ಆಯಿತು. ಅದಕ್ಕೆ ಇಲ್ಲಿ ನಾನು ಕಟ್ ಮಾಡಿಕೊಂಡಂತಹ ಒಂದು ಈರುಳ್ಳಿಯನ್ನು ಆ್ಯಡ್ ಮಾಡಿಕೊಂಡೆ. ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನಿಗೆ ಬಂದ ನಂತರ ನಾನು ಇದಕ್ಕೆ ಇಲ್ಲಿ ಮೀಡಿಯಮ್ ಸೈಜಿನ 2 ಟೊಮೆಟೊಯನ್ನು ಕೂಡ ಹಾಕಿಕೊಂಡೆ. ಇನ್ನು ಈ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿಕೊಳ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಹಾಕಿ. ಯಾವಾಗಲೂ ಸೊಪ್ಪಿಗೆ ಉಪ್ಪು ಜಾಸ್ತಿ ಆಗೋದು ಬೇಗನೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಉಪ್ಪನ್ನೊಂದು ನೋಡಿ ಹಾಕಿ. ನೆಕ್ಸ್ಟ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಇಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಇನ್ನು ಇದನ್ನೊಂದು 2-3 ನಿಮಿಷ ಕಾಲ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಬಂದರೆ ಆಯಿತು. ಇದು ಒಂದು ಸ್ವಲ್ಪ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಆಯಿತು ಅಂದ ಕೂಡಲೇ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿಕೊಂಡಂತಹ ಆಲೂಗಡ್ಡೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿಕೊಂಡೆ. ಆಲೂಗಡ್ಡೆ ಹಾಕಿ ಕೂಡ ಹಾಗೆ ಒಂದು ಸ್ವಲ್ಪ 2 ನಿಮಿಷದಷ್ಟು ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿಕೊಂಡ ನಂತರ ನಾನು ಇದಕ್ಕೆ ಇಲ್ಲಿ 1 ಲೋಟದಷ್ಟು ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಆಲೂಗಡ್ಡೆ ಬೇಯಿಸ್ಕೊಳ್ಬೇಕಲ್ಲ, ಹಾಗಾಗಿ ನಾನಿಲ್ಲಿ 1 ಲೋಟ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ 1 ಲೋಟದಷ್ಟು ನೀರು ಹಾಕಿಕೊಂಡೆ. ಇದು ಬೇಯ್ತಾ ಬರಬೇಕಾದ್ರೆ ನೀರೆಲ್ಲ ಡ್ರೈ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ 1 ಲೋಟ ಹಾಕಿಕೊಂಡೆ ನೀರು. ಇನ್ನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಒಂದು 5 ನಿಮಿಷ ಕಾಲ ಬೇಯಿಸ್ಕೊಳ್ತೇನೆ. ಈಗ ನಮ್ಮ ಆಲೂಗಡ್ಡೆ ಕೂಡ ಒಳ್ಳೆ ಬೆಂದಿದೆ. ನೀವು ನೋಡ್ತಾ ಇರ್ಬೋದು, ಆಲೂಗಡ್ಡೆ ನೀರೆಲ್ಲ ಡ್ರೈ ಆಗಿ ಒಳ್ಳೆ ಬೆಂದಿದೆ. ನಾನು ಹೇಳಿದ ಹಾಗೆ ನೀರೆಲ್ಲ ಡ್ರೈ ಆಗಿದೆ ನೋಡಿ. ಈಗ ನಮ್ಮ ಆಲೂಗಡ್ಡೆ ಕಂಪ್ಲೀಟ್ಲಿ ಬೆಂದುಕೊಂಡಿದೆ. ನಂತರ ಇಲ್ಲಿ ನಾನು ಕಟ್ ಮಾಡಿಕೊಂಡಂಥ ಪಾಲಕನ್ನು ಕೂಡ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಈಗ ಇದು ಪಾತ್ರೆ ಫುಲ್ಲಾಗಿ ಹೋಗಿದೆ ಸೊಪ್ಪು, ಆದರೆ ಇದೊಂದು ಎಲ್ಲ ಮಿಕ್ಸ್ ಮಾಡಿದ ನಂತರ ಇದು ಅಲ್ಲಿಗೆ ಫುಲ್ಲು ಬೆಂದುಕೊಳ್ತದೆ, ಬೇಗನೆ ಬೆಂದುಕೊಳ್ತದೆ. ಇದು ಜಾಸ್ತಿ ಹೊತ್ತೇನಿಲ್ಲ ಇದಕ್ಕೆ. ಎಲ್ಲ ಇನ್ನೊಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಬಂದರೆ ಆಯಿತು. ನಮ್ಮ ಪಾಲಕನ್ನು ಕೂಡ ಹಾಗೆ ತುಂಬ ಹೊತ್ತು ಬೇಯಿಸ್ಕೋಬೇಕಂತೇಳಿ ಏನಿಲ್ಲ. ಒಂದು 2 ನಿಮಿಷ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಪಾಲಕ್ ಕೂಡ ಬೆಂದು ರೆಡಿಯಾಗುತ್ತೆ. ನಾನಿಲ್ಲಿ ಎಲ್ಲ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಒಬ್ಬರು ಯಾರೋ ಕಮೆಂಟ್ ಮಾಡಿದರು, ನೀವು ರೆಸಿಪಿಗೆಲ್ಲ ಉಪ್ಪು ಹಾಕ್ತಿರಲ್ಲ, ನೀವು ಮಿಡ್ಲಲ್ಲಿ ಉಪ್ಪು ಎಷ್ಟು ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅಂತ ಹೇಳಿ ಎಲ್ಲ ನೋಡ್ಕೊಳ್ಳಲ್ವಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ನಾನು ಅಲ್ಲೇ ರಿಪ್ಲೈ ಮಾಡಿದ್ದೆ. ಆದರೂ ಕೂಡ ನಾವೆಲ್ಲ ಕೆಲವು ಸಲ ನಮಗೆ ಮಾಡಿ ಅಭ್ಯಾಸ ಆಗಿರುತ್ತಲ್ಲ, ಹಾಗಾಗಿ ನಾವು ಒಂದೇ ಸಲ ಅಂದಾಜಿಗೆ ಹಾಕಿರ್ತೇವೆ ನೋಡಿ, ಆ ಉಪ್ಪು ಕರೆಕ್ಟಾಗಿ ಬರ್ತದೆ. ನಿಮಗೆ ಅಷ್ಟು ಕನ್ಫ್ಯೂಸ್ ಆದರೆ ಉಪ್ಪು ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅಂತ ಹೇಳಿ ಬೇಕಾದರೆ ನೀವು ಮಿಡ್ಲಲ್ಲಿ ನೋಡಿಕೊಳ್ಳಿ, ನೋ ಪ್ರಾಬ್ಲಮ್. ಅದರಿಂದ ಏನು ನಾವು ಮಾಡಿರುವಂತಹ ಅಡುಗೆ ಏನು ಒಂದೇ ಸಲಕ್ಕೆ ಖಾಲಿಯಾಗಿ ಅಂತೂ ಬಿಡಲ್ಲ. ಒಂದು ಸ್ವಲ್ಪ ನಿಮಗೆ ಬೇಕಾಗಿದ್ದರೆ ರುಚಿ ನೋಡ್ಕೋಬೋದು. ಇಲ್ಲಿ ನಾನು ಒಳ್ಳೆ ಮಿಕ್ಸ್ ಮಾಡಿ ಆಗ್ತಾ ಬಂತು ನೋಡಿ. ಇನ್ನು ಇದರದ್ದು ನಾವು ಎಷ್ಟೇ ನೀರು ಬತ್ತಿಸಿ ಹಾಕಿದರೂ ಕೂಡ ಫೈನಲಿ ಇದರ ಸೊಪ್ಪಿಂದ ನೀರು ಸ್ವಲ್ಪ ಬಿಡ್ತದೆ. ಈಗ ಪಾಲಕ್ ಹಾಕಿದ ನಂತರ ಎಲ್ಲ ಒಳ್ಳೆ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನೋಡಿ ನಮ್ಮ ಪಾಲಕ್ ಸೊಪ್ಪು ಕೂಡ ಒಳ್ಳೆ ಬೆಂದಿದೆ. ಇದು ನಿಮಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಈ ಮಸಾಲ ಪಾಲಕ್ ಮತ್ತು ಆಲೂಗಡ್ಡೆಯಿಂದ. ಇದಕ್ಕೆ ನಾನಿಲ್ಲಿ ತುರಿದಿಟ್ಟಂತಹ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕಿಕೊಂಡೆ. ಇದಿಷ್ಟು ಆ್ಯಡ್ ಮಾಡಿದ ನಂತರ ನಾನು ಹೇಳಿದಾಗೆ ಚಪಾತಿಗಂತೂ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಪಲ್ಯ. ಅದರ ಜೊತೆ ನಿಮಗೆ ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಪಾಲಕ್ ಮತ್ತು ಆಲೂಗಡ್ಡೆ ಮಸಾಲ. ಸೊ ನೀವು ಕೂಡ ಇದುವರೆಗೆ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ ಅಂತ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.